ಗುಜರಾತ್ ಯೋಜನೆ ಬಂದಂತಾನೆ ಲ್ಯಾಂಡ್ ಆರ್ಮಿ ಬಿಟ್ಟು ಹೆಬಿಟೇಟ್ ಅಂತ ಬಂದದ್ದು ಮತ್ತೀಗ ಲ್ಯಾಂಡ್ ಆರ್ಮಿದವರು ನಮ್ಮ ಗೋಷ್ಠಿನಲ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಹೇಳೋದು ಹಿಂಗೆ ಮಾಡಲ್ಲ ಏನಿದೆ RDPR ಸಚಿವರು ಅವರಲ್ಲೇ ಹಿಂಗೆ ಸರ್ ನಮ್ಮ ಮಂತ್ರಿ ನಮ್ಮ ಹೇಳೋದು ಸರಿಯಾಗಿ ಅಲ್ಲ ಅವ್ರ ಜಿಲ್ಲೆಯಲ್ಲೇ ಹಿಂಗ ಅಂದೆ ಅವ್ರ ಜಿಲ್ಲೆಯಲ್ಲೇ ಹಿಂಗಂದ್ರೆ ಹೆಂಗ RDPR ಜಿಲ್ಲೆಯಲ್ಲೇ ಅಲ್ಲ RDPR ಸಚಿವರೇ ಅವರೇ ಇದ್ದಾರೆ. ಬೇಲೂರು ಗೋಪಾಲ ಕೃಷ್ಣ ಅವರು ಜಮೀನು ರಾಜೀನಾಮೆ ಮಾಡೋದಿಲ್ಲ, ತನಿಖೆ ಎದುರಿಸಲಿ, ಆರೋಪ ಇದಾದ್ರೆ ಮತ್ತೆ ವಾಪಸ್ ತಗೊಳ್ಳಿ. ಡೆಮೋಕ್ರಸಿದಾಗ ಯಾರ್ಯಾರು ಏನು ಹೇಳ್ತಾರೆ ಇಲ್ಲ ನೀವು ಆ ಥರದ್ದು ಏನಾರ ಆಗ್ರಹ ಮಾಡ್ತೀವಿ ಸರ್. ಈಗ ತಮ್ಗೊಂದು ಬುಲಾವ್ ಬಂದಿರೋದು CM ಅವ್ರ ಕಡೆಯಿಂದ ಫೋನ್ ರಾಜಕೀಯ ಬೇಡ್ರಲ್ಲಿ ಕಾರ್ಪೊರೇಷನ್ ಏನಾಗಲ್ಲ ಹೇಳಿ ಸರ್. ನಿನ್ನ ನಮ್ಮ ದೋಸ್ತ್ ಕರೆದಾನ ಓದಿನ ನಾಳೆ ಭೇಟಿ ಹೇಳಲಿ 25ಕ್ಕೆ ಬರ್ತೀನಿ. ಏನ್ ಸರ್ ಅಲ್ಲ ಅಭಿವೃದ್ಧಿ ವಿಷಯಗಳ ಪ್ರೀತಿಯಿಂದ ಮಾತಾಡ್ದಾನೆ, ಅದೇ ಪ್ರೀತಿಯಲ್ಲಿ ನಾನು ಮಾತಾಡಿದೆ. ಲಿಸ್ಟ್ ಮಾಡಿದೆ ಸರ್ ಏನೇನು CM ಮಾತಾಡೋದು ಅವನಿಗೆಲ್ಲ ಬಂತು, ಇಲ್ಲ ನೀವು ಮತ್ತೆ ಫೋನ್ ಬಂತು, ಪ್ರಭಾಕರ್ ಫೋನ್ ಹಚ್ಕೊಟ್ಟ, ಎಲ್ಲಿದ್ದೀಯಾ ಅಂತ ಅವತ್ತು ಇದ್ದೀನಿ. ಈ ಕಡೆ ನೋಡಿ ಹಾಂ ಸರ್ ನಾನು ಅವರು ಡಿಫರೆಂಟ್ ರಿಲೇಷನ್ ಅವರು. ಅಲ್ಲ ದೋಸ್ತರು ಯಾಕೋ ವೀಕ್ ಆಗ್ತಿದಾರಂತ ಸರ್, ಹಿಂದಿನ ಅಡ್ಮಿನಿಸ್ಟ್ರೇಷನ್ ಇಲ್ಲ ಅಂತ. ಇಲ್ಲ ಅದು ಫೋನ್ ಬಂದಿದೆ, ದೋಸ್ತಿಗೆ ಇಲ್ಲ ಯಾಕಂದ್ರೆ ಫೋನಿಂದ ಫ್ಲೋ ಅಲ್ಲ ಅಡ್ಮಿನಿಸ್ಟ್ರೇಷನ್ ವೀಕ್ ಆಗ್ತಿದೆ ಅಂತ, ಲಾಸ್ಟ್ ಗೌರ್ಮೆಂಟ್ ಹಂಗಿಲ್ಲ ಈ ಸರಿ. ಫೋನಿಂದ ಹೇಳಿ ಯಾವ್ದ್ರಿ ಫೋನ್ ಏನಿಲ್ಲ, ಎಲ್ಲಿದ್ರಿ ಅಂತ ಕೇಳಿದ್ರು, ಆಳಂದಾಗ ಇದ್ದೀನಿ ಅಂದೆ. ಯಾವಾಗ ಬರ್ತೀರಿ ನೋಡೋದಕ್ಕೆ? ಬರ್ತೀನಿ ಅಂತಂದೆ. ರಾಯಚೂರು ಬರ್ತಾ ಇಲ್ಲ ಅಂತ ನಾನು ಕರೆದಿಲ್ಲ, ನಾನು ಬರಲ್ಲ ಅಂತ. ಆಯ್ತು 25 ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ, ಸಾಯಂಕಾಲ ಸಿಗು ಅಂತ. ಆಯ್ತು ಬರ್ತೀನಿ ಅಂತ ಹೇಳಿದೆ. ಗೊತ್ತಿಲ್ಲ, ಜಗತ್ತಿಗೆ ಗೊತ್ತಾದ್ಮೇಲೆ ಸಿದ್ದರಾಮಯ್ಯನವ್ರ ಅಡ್ಮಿನಿಸ್ಟ್ರೇಷನ್ ವೀಕ್ ಆಗ್ತಿದೆ ಅಂತ ಸರ್, ಲಾಸ್ಟ್ ಗೌರ್ಮೆಂಟ್ ಹಂಗಿಲ್ಲ 2 ವರ್ಷದಿಂದ. ಸರ್ ಈಗ ನೀವು ಏನು ಇಲ್ಲ ಒಂದ್ ಕಡೆ ತಮಗ ನಡೆಯೋದ್ರ ನಂತರ ನಾವು ನಿಮ್ಮ ಮತಕ್ಷೇತ್ರದ ಕೆಲವೊಂದು ಹಳ್ಳಿಗಳದಾಗ ಹೋದ್ವಿ, ಒಂದು ರೀತಿ ರಿಯಾಲಿಟಿ ಚೆಕ್ ಮಾಡ್ಕೊಂಡ್ವಿ. ಖಂಡಿತ ಪ್ರತಿಯೊಬ್ಬರು ಕೂಡ ನೀವು ಹೇಳಿದೇ ಹೇಳ್ತಿದ್ದಾರೆ, 25,000ಗೆ 10,000 ಕಡಿಮೆ ಕೊಟ್ಟವ್ರಿಗೂ ಮನೆ ಆಗಿಲ್ಲ. ಒಂದು ಮರಾಠಿ ನಾಟಕ ಬಂದಿತ್ತು, ಬೋಂಬಾ ಬೋಂಬ್ ಅಂತ. ಹಾಗಾದ್ರು ಈಗ ಇವತ್ತು ರಾಜೀವ್ ಗಾಂಧಿ ನಿಗಮದಿಂದ ಒಂದು ಲಿಸ್ಟ್ ರಿಲೀಸ್ ಮಾಡಿದ್ದಾರೆ ಸರ್. ಅಂದ್ರೆ ನಿಮ್ಮ ಲೆಟರ್ ಏನು ಇದಾಗಿದೆ, ನಿಮ್ಮ ಲೆಟರ್ ಸಂಬಂಧ 950 ಮನೆ ಕೊಟ್ಟಿದ್ವಿ ಅಂತೇಳಿ ನೀವು ಕೊಟ್ಟಿರೋ ಲೆಟರ್ಗೆ ರಿಲೀಸ್ ಮಾಡಿ. ನನ್ನ ಎಷ್ಟೇ ಪ್ರಶ್ನೆ ಇತ್ತು, ನಾನು ಇಡೀ ಕ್ಷೇತ್ರಕ್ಕೆ ಬೇಡಿಪ್ಪ ಅಂತ ಪತ್ರಕ್ಕೆ ಬೆಲೆ ಇಲ್ಲ 3 ಸಲ. ಆ ಗ್ರಾಮ ಪಂಚಾಯತಿ ಚೇರ್ಮನ್ ಮುಖಾಂತರ ಓದೋದಕ್ಕೆ ಬೆಲೆ ಬಂದಿದೆ ಅಂದ್ರೆ ನಾನು ಸ್ಟ್ರಾಂಗ್ ಯಾರು ಇದ್ದ ಸರ್ಕಾರದ. ನಿಮ್ಮ ಪತ್ರದಲ್ಲಿ ಏನಂತ ಇತ್ತು ಸರ್? ಅಂದ್ರೆ ಮನೆಗಳು ಹಂಚ್ರಿ, ನನ್ನ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳಿಲ್ಲ, 6,000 ಮನೆ ಕೊಡ್ರಿ ಅಂತ ನಾನು ಮಂತ್ರಿಯವರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ. 1 ಮನೆ ಕೊಡಲಿಲ್ಲ, 3 ಲೆಟರ್ ಕೊಡಲಿಲ್ಲ. ಸರ್ ಈಗ ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷನು ತನ್ನ ಸ್ವಂತ ಮನೆಯಿಂದ ಅಮೌಂಟ್ ಒಯ್ದಲ್ಲಿ ಕೊಟ್ಟಿಲ್ಲ, ಇಲ್ಲಿ ಫಲಾನುಭವಿಗಳಿಂದನೇ ದುಡ್ಡನ್ನು ಕಲೆಕ್ಷನ್ ಮಾಡ್ಕೊಂಡು ಕೊಟ್ಟಿರೋಂಥದ್ದು. ಈಗ ಏನು ಆಗಬೇಕು ಅಂತೀರಿ ನೀವು? CM ಅವ್ರನ್ನ ಭೇಟಿ ಆಗ್ಲಿಕ್ಕೆ ನನ್ನ ಭವಿಷ್ಯ ಹೇಳ್ಬೇಕಲ್ಲ ಈಗ. ಅಲ್ಲ ಈಗ ಭವಿಷ್ಯ ಅಲ್ಲ, ಆಗ್ರಹ ಪಡಿಸ್ತಾರೆ CM ಅವ್ರು ಏನು ಈಗ ನಿಮ್ಮ ಕ್ಷೇತ್ರ ಜನರು ಹೇಳ್ತಾ ಇದ್ದಾರೆ, ಮನೆ ತೊಳೋದಕ್ಕಿಂತ ಮುಂಚಿತವಾಗಿ 6 ತಿಂಗಳು ಮುಂಚೆ ಮಾತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ನಂತರ ನಾ ಇದು ಗತಿ ಎಲ್ಲೆಲ್ಲಿ ಬಿಡ್ತು ನೋಡಿದ್ವಿ. ಇನ್ನು ಹಲವಾರು ಕೈ ಇದಾರೆ ಅಂದ್ರೆ ಮಾತಾಡಿ ನೀವು ವಿಷಯದಾಗೆ ನಿಮ್ಮ ನೋಡಿ ವಿಷಯದ ಕಂಪ್ಲೀಟ್ ಯಾವತ್ತು ಹೇಳ್ತಾನೆ. LND ಬಗ್ಗೆ, UGD ಬಗ್ಗೆ ಮತ್ತು UGD ಹೈಕೋರ್ಟ್ ಜಡ್ಜಸ್ UGD ಅವ್ರಿಗೆ ಕರೆದು ವಾರ ಮಾಡಿದ್ದಾರೆ. ಆ ಹಿಂದೆ ರಾಜಕಾಲುಗಳಿಂದ ಅಷ್ಟು ಗೊಪ್ಪ ವಾಸನೆ ಬರ್ತದೆ. ಆಮೇಲೆ ಅದು ಕೊನೆ ಡೆಡ್ ವಂಡರ್ಗೆ ಹೋಗಿಲ್ಲ, ಅದು ಉದನೂರ ಹತ್ರ ಹೋಗಿದೆ, ಅಲ್ಲಿ ನಿಂತಿದೆ, ನಿಂತು ಬಿಡುತ್ತೆ ಸರ್. ನಿಂತುಬಿಟ್ಟಿದೆ. UGD ರೋಡಿಗೆ ಬರ್ತದೆ ಸರ್. ಅದಕ್ಕೆ ನಾನು ಕೇಳಿದೆ ಅಸಲಿ ಪಟೇಲ್ ಕಾರ್ಪೊರೇಷನ್ ಯಾರು ಅಂತ. ಎಲ್ಲ ಕ್ಯಾಮ್ರಾ ಆಫ್ ಮಾಡಿದ್ರೆ ಕತೆ ಹೇಳ್ತೀನಿ. ಆಮೇಲೆ ಮಾಡೋದು. ಅಸಲಿ ಪಟೇಲ್ ಉತ್ತರ ಸಿಗ್ತಾ ಸರ್? ಯಾರು ಕತೆ ಹೇಳ್ತೀನಿ ಅಂದ್ರೆ ಬಂದ್ ಮಾಡೋದು ಕ್ಯಾಮ್ರಾ ಅಲ್ಲ, ಸ್ವಲ್ಪ ಕೆಳಗಡೆ ಹೋಗಿ ಮಾತಾಡಿ, ಸ್ವಲ್ಪ ಕೆಳಗಡೆ ಇಷ್ಟು ಮಾತಾಡಿ. ಸಾಕಲ್ಲ ನಾವು ನಿಮ್ಮ ಜೊತೆ ಹಲವಾರು ಕೈ ಜೋಡಿಸ್ಯಾರ ಸರ್. ಈಗ ಅಟಲ್ ಬಿಡ್ಲಿಂದ ವಾಪಸ್ ಹೋಗಿಲ್ಲ. ಇಲ್ಲ, ನಿಮ್ಮ ಧ್ವನಿಗೆ ಹಲವಾರು ಕೈ ಜೋಡಿಸ್ಯಾರ. ಶಾಸಕರಿಗೆ ಒಂದ್ ಸೆಕೆಂಡ್, ನೀವು ಕೆಲವು ನಿಮ್ಮ ಧ್ವನಿಗೆ ಕೈ ಜೋಡಿಸ್ಯಾರ. ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳದಾಗ ಅವರು MLA ಗೊತ್ತಿರೋದ ಕೆಲವು ಯೋಜನೆಗಳು ಬರ್ತಾವ, ಗುದ್ಲಿ ಪೂಜೆ ಕೂಡ ಆಗ್ತಾ ಇದಾವೆ. ನಿಮ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂತ ಯಾವ್ದಾದ್ರು ಪ್ರಕರಣಗಳಿದಾವ್ರಿ? ಇಲ್ಲ, ನನ್ನ ಗಮನಕ್ಕೆ ನಮ್ಮ ಯಾರು ಉಸ್ತುವಾರಿ ಸಚಿವರು ನಾವು ಎಲ್ಲರೂ ಚರ್ಚೆ ಮಾಡಿ ಅದೊಂದು ಮೀಟಿಂಗ್ನಾಗ ಯಾವುದು ನಾನು ರಾಜೀನಾಮೆ ಕೊಡ್ತೀನಿ 2 ದಿವಸ
ರಾಜೀವ್ ಕ್ರಾಗಿ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದ್ಗಡೆ ಏನು ಹೇಳೋದಲ್ಲ ಹೇಳಿದ್ದಾರೆ. ಅಲ್ಲ ಅಂದ್ರೆ ಏನ್ ಸರ್ ವಿಷಯಗಳು? ಅಲ್ಲ ಬಿ ಆರ್ ಪಾಟೀಲ್ ಅವರು ಹೇಳಿರೋದು ಬಹಳ ಸತ್ಯ ಇದೆ ಅಂತ ಹೇಳಿದಾರೆ ಸರ್ ಅವ್ರು. ಅಲ್ಲ ಇನ್ನ ಭಾಳ ಮಂದಿ ಹೇಳೋರು ಎಲ್ಲ ಜನರು ಹೇಳ್ತಾ ಇದ್ದಾರೆ. ಇನ್ನು ಭಾಳ ಜನ ಹೇಳೋರು ಇದ್ದಾರೆ. ಅಫ್ಜಲ್ಪುರದ ಎಮ್ಮ ಪಾಟೀಲನ್ನ ಪಲ್ಟಿ ಬಿಡೋದಂತ ಏನಾಗಿದ್ರೆ ಅವ್ರಿಗೆ ಅವರು 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 ಅಫ್ಜಲ್ಪುರದೇ ಫೋನ್ ಬಂದವ್ರು. ಏನಂತ ಸರ್ ಹೇಳ್ತಾರೆ? ಸ್ವಲ್ಪ ವಿಶ್ಲೇಷಣೆ. ಹೌದು. ಅಲ್ಲ ನಮ್ಮಲ್ಲಿ ಯಾವ ಹಂಗಾಗಿಲ್ಲ ಅಂತ ಹೇಳ. ಅವ್ರದ್ದು ಎಕ್ಸಾಂಪಲ್ ಬರ್ತಾವಾದ ಲಿಮಿಟ್ಸ್ ಅಲ್ಲಿ ಆಗಿದೆ. ಭಾಷಾ ಪಟೇಲ್ ಹಸುರುಗುಂಡಿಗೆ, ಹೆಸರುಗಳಿದ್ದಾಳೆ. ಹಾ? ಆಮೇಲೆ ನಾವು ಏನು ತಂದಿರ್ತೀವಿ ಅಲ್ಲಿ ಆಗಿದ್ದು ಕ್ಲಿಯರ್ ಆಗಿ ಹೇಳ್ಯಾರ. ಆಗಿಲ್ಲ ಅಂತ ಗಮನಕ್ಕೆ ಬಂದಿದೆ ಹೇಳ್ಯಾರ. ಅದೇನ್ ಕೇಳಿಲ್ಲ. ಮಾಣಿಕ್ ರೆಡ್ಡಿ ಯಾದಗಿರಿ, ಶ್ರೀಮಂತ್ ಭಂಡಾರಿ ಅನೂರು ಅಫ್ಜಲ್ಪುರ ತಾಲೂಕು, ಅಫ್ಜಲ್ ಮುಲ್ಲಾ ಎಳಸಂಗಿ, ಪೂಜಾರಿ ವಾಲಿ, ವೀರೇಶ್ ಇಲ್ಲ 6 ತಿಂಗಳಿಂದ ಬಂದಿತ್ತು. ವೀರೇಶ್ ಗೌಡ, ಹೊಸಪೇಟ್ಲಿಂದ ಭಾಷಾ ಪಟೇಲ್, ಹಲ್ಸೂರು, ಅವನೇ ಭಾಷಾ ಪಟೇಲ್, ಮೆಹಬೂಬ್ ಪಟೇಲ್. ಏನಾಗಿದೆ ಏನಂತ ಹೇಳಿದ್ರು? ಅದೇ ನಾನೇನು ಹೇಳ್ತಾನೋ ಅದೇ ಹೇಳ್ಯಾರು. ಗೊತ್ತು ಕೊಟ್ಟಿಲ್ಲ. ಆಮೇಲೆ